ನನ್ನ ವಿಷಯ ಇದ್ರೆ ಮಾತ್ರನೇ ಪ್ರೆಸ್ ಮೀಟ್ ಮಾಡೋದು. ಮತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇವು ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಮುಜರಾಯಿ ದೇವಸ್ಥಾನ ಏನು ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನಂದರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದರೂ ಹೊರಗಡೆ ತೊಗೊಂಡೋಗಿಲ್ಲ. ಈಗ ಏಕಾಏಕಿ ಇಒ ಅವರು ಮತ್ತು ಸ್ವಲ್ಪ ಅಧಿಕಾರಿಗಳು ಏನು ಮಾಡ್ತಾರಂದರೆ ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಳ್ಸೋ ಟೈಮಲ್ಲಿ, ಅಂದರೆ ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕಾಗಲಿ ಪೂಜಾರಿಯವ್ರ ಗಮನಕ್ಕೆ ಬರಲ್ಲ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ, ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತು ಅದರಲ್ಲಿ ಒಂದು ನೆಕ್ಲೆಸ್ ಸಿಗುತ್ತೆ. ನೆಕ್ಲೆಸ್ನ ಇವರು ನಾವು ಇದಕ್ಕೂ ಮುಂಚೆ ಏನು ಮಾಡಿದ್ದೀರಿ, ಒಂದು ತಾಳಿ ಹಾಕಿದ್ರೂ ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ. ಅಂದರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನು ನಾವು ಲೆಕ್ಕಾಚಾರ ಮಾಡಿ ಇಡ್ತೀರಿ. ದೇವಸ್ಥಾನದಿಂದ ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ, ಈ ಥರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ನ ಇವು ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ತಕ್ಷಣ ಇಲ್ಲಿ ಬರ್ತೀನಿ ವಿಡಿಯೋ ಮಾಡಿಕೊಂಡು. ನೀವು ವಿಡಿಯೋ ಮಾಡೋಂಗಿಲ್ಲ, ನೀವು ಇಲ್ಲಿ ಬರೋಂಗಿಲ್ಲ ಅಂತ ಹೇಳ್ತಾರೆ. ನೀವು ಯಾರು, ನೀವು ಬರಲ್ಲ ಅನ್ನೋಕ್ಕೆ ಸ್ಥಳೀಯರು ಇರಬೇಕು ಮತ್ತು ದೇವಸ್ಥಾನದವರು ಇರಬೇಕು. ನೀವು ಬರಲ್ಲ ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಿದಾಗ ನಾನು ನೀವು ಬರೋಂಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ನಾನು ಒಟ್ಟು ಬಿಡ್ತೀನಿ. ನಾನು ಕಾನೂನು ರೀತಿಯಲ್ಲಿ RTI ಹಾಕ್ತೀನಾಗ ಏನೋ ನನಗೇನು ನೀವು ವಿಡಿಯೋ ಮಾಡಿದ್ದೀರೋ ಅದನ್ನು ನನಗೆ RTI ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ. ಇವ್ರು RTI ಹಾಕಿದ್ರೆ ಏನು ಮಾಡ್ತಾರೆ ಈ ಅಧಿಕಾರಿಗಳು, 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. ಅಂದರೆ ಯಾವುದೇ ಒಡವೆನ ಕೆಳಗಡೆ ಸೀಲ್ ಮಾಡ್ತೀರಿ, ಮುಜರಾಯಿ ರೂಲ್ಸ್ ಅದೇ. ಆ ವಿಡಿಯೋನು ನಾನಿದೆ ನಿಮ್ಗೆಲ್ಲರಿಗೂ ಈಗ ಮೊಬೈಲ್ ಕಳಿಸ್ತೀನಿ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ ಮತ್ತು ದೇವಸ್ಥಾನದಿಂದ ಒಡವೆ ತೊಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದಿದ್ದು ಒಬ್ಬರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರು ಜೋಬಲ್ಲಿ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತೊಗೊಂಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತೊಗೊಂಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತೊಗೋಬೋದು, ಎಲ್ಲ ಬಿತ್ತು ಪ್ರೂಫ್ ಸಮೇತ ಸಿಗಾಕೊಂಡಿದ್ದಾರೆ. ಇದು ಮೇಜರು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ದೊಡ್ಡ ಮಟ್ಟದಲ್ಲಿ ಆಗಿದೆ. ಯಾಕೆ ಈ ಹಿಂದೂ ದೇವಸ್ಥಾನದ ಮೇಲೆ ಇಷ್ಟು ಟಾರ್ಗೆಟು? ನಾವು ಇಷ್ಟೇ ಕೇಳ್ತಾ ಇರೋದು. ಇವಾಗ ನಾವು ಕೇಳಕ್ಕೆ ಬಂದರೆ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತಾರೆ, ನೀವು ಯಾವುದಕ್ಕೂ ಬರಬಾರ್ದು ಅಂತಾರೆ, ನೀವು ಇದನ್ನೆಲ್ಲ ಕೇಳಬಾರ್ದು ಅಂತಾರೆ. ನೀವು ಕೇಳಿದ್ರೆ ನಮಗೆ ಗೊತ್ತು ಕಾನೂನು ಅಂತಾರೆ. ಯಾವ ಮಟ್ಟಕ್ಕೆ ಬಂದ್ಬಿಡ್ತು ದೇವಸ್ಥಾನ, ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಕೇಳಿದ್ರೆ ತಪ್ಪ. ಒಂದು ನೋಡಿ, ಬಜೆಟಲ್ಲಿ ನಿಮಗೆಲ್ಲ ತಿಳಿದಿದೆ, ಇದು ನಿಮಗೆ ಕಂಪ್ಲೀಟ್ ವಿಡಿಯೋ ಕಳಿಸ್ತೀನಿ. ಬಜೆಟಲ್ಲಿ ನಿಮಗೆ ತಿಳಿದಿದೆ 1.5 ಕೋಟಿ ಬಜೆಟಲ್ಲಿ ಇಕ್ತಾ ಇರೋದು. ಇವ್ರ ಕಾಟ ನಮಗೆ ತಡೆಯೋಕ್ಕಾಗ್ದಿರಾ. ಹೋದ ವರ್ಷ ಹೈಕೋರ್ಟಲ್ಲಿ ಒಂದು ಮಾತು ಹೇಳಿದೆ ನಾನು, ನಮ್ಮ ಕಮಿಟಿ ಇದ್ರು ಇನ್ನೊಂದು ಕಮಿಟಿ ಮಾಡ್ತಾರೆ, ಏನಂದ್ರೆ ಮಾಡ್ತಾರೆ, ನೀವು ಕೋರ್ಟಲ್ಲಿ ನೋಡ್ಕೊಂಡು ಹೋಗು ಅಂತಾರೆ. ಸರಿ ಆಯಿತು ಅಂತ ಹೈಕೋರ್ಟಲ್ಲಿ ನಾವು ದುಡ್ಡು ಕಾಸಿಗೆ ಹೋಗಲ್ಲ, ನಾನು ಕರಗ ನಡೆಸ್ತೀನಿ ಅಂತ ಹೇಳ್ತೀನಿ. ಹೈಕೋರ್ಟ್ ಡೈರೆಕ್ಷನ್ ಹಂಗೆ ಕೊಡುತ್ತೆ, ನನ್ನ ಪರವಾಗಿ ಕೊಡುತ್ತೆ. ಕರಗ ಸತೀಶ್ ನಡೆಸಲಿ, ದುಡ್ಡು ಕಾಸು ವ್ಯವಹಾರ ಅಲ್ಲ, ಇಒ ನೋಡ್ಕೊಳ್ಳಿ ಅಂತ ನವೀನ್ ಅಂತ ಇಒ ಇರ್ತಾರೆ. ಅದಕ್ಕೆ ಮುಂಚೆ ವರ್ಷವೂ ನವೀನೇ ಮಾಡ್ತಾರೆ. 1 ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ. 1 ಕೋಟಿ 8 ಲಕ್ಷ ಅವ್ರು ಮುಜರಾಯಿ ಲೆಟ್ರಲ್ಲೇ, ನಾವು ಬಿಲ್ ಮಾಡೋದಲ್ಲ, ಅದು ಮುಜರಾಯಿ ಲೆಟ್ರ್ ಅವರು ಮಾಡ್ತಾರೆ. ನೋಡಿ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲ ಹೋದ್ರೆ ಈಗ ಹೈಕೋರ್ಟ್ಗೆ ನಾನು ಹಾಕೊಂಡಿದ್ದೀನಿ, ಮೋಸ್ಟ್ಲಿ ನಾಳೆ ನಾಳಿದ್ದು ಕೇಸ್ ಬರುತ್ತೆ. 1 ಕೋಟಿ 8 ಲಕ್ಷ ನವೀನ್ ಅನ್ನೋರು ಇವು ಅವರು ಬಿಲ್ ಮಾಡ್ತಾರೆ. 1 ಕೋಟಿ ಕೊಡ್ತಾರೆ. ಅದು ಯಾವಾಗ ಅಕ್ಟೋಬರಲ್ಲಿ ಕರಗ ಆಗಿ 8 ತಿಂಗಳಾದ್ಮೇಲೆ ಬರುತ್ತೆ. ಆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಿ. ಇನ್ನು 8 ಲಕ್ಷ ಕೊಡಲ್ಲ.